ನಮ್ಮ ಒಂದು ದೇಶದಲ್ಲಿ ನಾವೆಲ್ಲೇ ಹೋದರೂ ಅವರ ಒಂದು ಫೋಟೋಗಳನ್ನ ಪಟಚಿತ್ರಗಳನ್ನ ನೋಡ್ತಾ ಹೋಗ್ತೀವಿ. ಗಾಂಧೀಜಿ ಅವರಾಗಿರ್ಬೋದು, ಗಾಂಧೀಜಿ ಅವರಲ್ಲೂ ಕೂಡ ಐ ಎಂಡ್ ಆಗಿರುತ್ತೆ. ಹಾಗೆ ಈ ಐ ಎಂಡ್ ಆಗಿರತಕ್ಕಂಥ ಹೆಸರವರು ಚಿರಋಣಿಯಾಗಿ ಹಾಗೆ ಉಳ್ಕೊಳ್ತಾರೆ ಮತ್ತು ತುಂಬ ನೇಮು ಫೇಮು ಮಾಡ್ತಾರೆ. ಇದು ಸಾಕಷ್ಟಿದ್ದಾರೆ. ಅದೇ ರೀತಿ ನಂದಿನಿ ಅಂತ ಅಂದರೆ ನಂದಿನಿ ಹಾಲು, ನಂದಿನಿ ಅನ್ನೋ ಹೆಸರು ನಂದಿನಿ ಮಿಲ್ಕ್. ಈ ನಂದಿನಿ ಅನ್ನೋದು ಎಲ್ಲ ಬ್ರ್ಯಾಂಡು ನಂದಿನಿ ಪ್ರಾಡಕ್ಟ್ ಅಂತ ಅಂದ್ರೇ ತುಂಬ ಫೇಮಸ್ಸು. ಯಾರು ಕೇಳಿದ್ರು ನಂದಿನಿ ಹಾಲು, ನಂದಿನಿ ಮೊಸರು, ನಂದಿನಿ ತುಪ್ಪ, ಇದರಲ್ಲಿ ಈ ಒಂದು ಬ್ರ್ಯಾಂಡ್ ಐ ಅಂತ ಎಲ್ಲಿ ಎಂಡಾಗಿರುತ್ತೋ ಅದು ತುಂಬ ಫೇಮಸ್ಸು, ತುಂಬ ಅದೃಷ್ಟ, ತುಂಬ ದುಡ್ಡು, ತುಂಬ ಲಕ್ಕನ್ನು ತಂದುಕೊಡುತ್ತೆ. ಹಾಗಾಗಿ ನಾವೇನು ಮಾಡ್ತಿದ್ದೀವಿ, ನಮ್ಮ ಬಿಸ್ನೆಸ್ ನೋಡ್ಕೋಬೇಕು. ನಮ್ಮ ಬಿಸ್ನೆಸ್ಗೆ ನಾವೊಂದು ಹೆಸರನ್ನು ಇಟ್ಕೋಬೇಕು, ನಾವೊಂದು ಬ್ರ್ಯಾಂಡ್ ಮಾಡ್ಕೊಳ್ಬೇಕು. ಆ ಬ್ರ್ಯಾಂಡ್ಗೆ ನಾವೇನು ನೇಮ್ ಕೊಡ್ತೀವೋ ಅದು ಮುಖ್ಯವಾಗಿರುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಹೆಸರು ಕೂಡ ನಮಗೆ ಒಂದು ಬ್ರ್ಯಾಂಡ್ ಆಗಬೇಕು ಅಂದರೆ ನಮ್ಮ ಹೆಸರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹೆಸರು ಆ ಬ್ರ್ಯಾಂಡ್ ಆಗಬೇಕು ಅಂದರೆ ಕರೆಕ್ಟಾಗಿ ನಾವು ಹೆಸರನ್ನು ಇಟ್ಕೊಳ್ಬೇಕು ಫಸ್ಟ್ಗೆ. ಹಾಗೆ ಹೀಗೆ ಏನು ಮಾಡಿದ್ರು ನಾವು ಶೈನ್ ಆಗ್ತಿಲ್ಲ ಅಂದರೆ ನಮ್ಮ ಹೆಸರನ್ನು ನೋಡಿಕೊಂಡು ನಮ್ಮ ಹೆಸರನ್ನು ಬದಲಾಯಿಸ್ಕೊಳ್ಬೇಕು. ಮೊದಲಿಗೆ ನಿಮ್ಮ ಹೆಸರನ್ನು ಬದಲಾಯಿಸ್ಕೊಳ್ಳಿ. ಖಂಡಿತ ನಿಮ್ಮ ಶ್ರಮ, ನಿಮ್ಮ ಬ್ರ್ಯಾಂಡು ನಿಮ್ಮ ಕಣ್ಮುಂದೆ ಇರುತ್ತೆ. ಅದೇ ರೀತಿ ಗೌತಮ್ ಅದಾನಿ ಅಂದರೆ ಗೊತ್ತಲ್ವ, ಅದಾನಿ ಅನ್ನೋದು ಕೂಡ ಸರ್ನೇಮ್ ಆಗಿರುತ್ತೆ. ಅಲ್ಲಿ ಐ ಅಂತ ಎಂಡ್ ಆಗಿರುತ್ತೆ. ಈ ಅದಾನಿ ಅಂತ ಅಂದರೆ ಕಂಪ್ಲೀಟು ಯಾರು ಕೇಳಿದ್ರು ಹೇಳ್ತಾರೆ ಹೈಯೆಸ್ಟ್ ರಿಚ್ ಪೀಪಲ್ ಆಗಿರ್ತಾರೆ. ಸೊ ಅವರೆಲ್ಲರೂ ಅವರ ಒಂದು ಹೆಸರು, ಅವರ ಒಂದು ನೇಮು, ಅವರ ಸರ್ನೇಮ್ ಆಗಿರ್ಬೋದು, ಅವರ ಮನೆತನದ ಹೆಸರಾಗಿರ್ಬೋದು, ಇವೆಲ್ಲವೂ ಅವ್ರನ್ನ ಶೈನ್ ಮಾಡ್ತಾ ಹೋಗುತ್ತೆ. ಅವರೆಲ್ಲ ತುಂಬ ಕೆಳಗಡೆ ಬರಬೇಕು ಅಂದರೆ ಬಹಳಷ್ಟು ಸರ್ಕಸ್ ಮಾಡಬೇಕು. ನೋಡಿ, ಮಹೇಂದ್ರ ಸಿಂಗ್ ಧೋನಿ ಅಂತ ಬಂದಾಗ ಈಗ ಪಿಕ್ಚರ್ ಬಂದಿತ್ತು. ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅವ್ರನ್ನ ಯಾರು ಮಹೇಂದ್ರ ಸಿಂಗ್ ಧೋನಿ ಅಂತ ಫುಲ್ ನೇಮ್ ಹೇಳೋದಿಲ್ಲ, ಧೋನಿ ಅಂತಲೇ ಕರೆಯೋದು. ಅವ್ರ ಹೆಸರಲ್ಲೂ ಕೂಡ ಐ ಎಂಡ್ ಆಗಿರುತ್ತೆ. ಅವರು ಏನೇ ಬಡಸ್ತನದಲ್ಲಿರ್ಬೋದು, ಹೇಗೆ ಹುಟ್ಟಿರ್ಬೋದು, ಅವ್ರ ಜರ್ನಿ ಏನೇ ಇರ್ಬೋದು, ಆದರೂ ಅವರು ಮನೆ ಮಾತಾಗಿ ನಿಂತಿದ್ದಾರೆ ಇವತ್ತಿಗೆ. ಎಲ್ಲರ ಒಂದು ಬಾಯಲ್ಲಿ ಧೋನಿ ಅಂದರೆ ಇವಾಗ ಚೆನ್ನೈ ಇದರಲ್ಲಿ ಅವ್ರು ಇದ್ದಾರೆ ಅಂತ ತುಂಬ ಜನ ಮ್ಯಾಚ್ನ ನೋಡೋಕ್ಕೆ ಹೋಗ್ತಾರೆ, ಅವ್ರಿಗೋಸ್ಕರನೇ ಮ್ಯಾಚ್ನ ನೋಡೋಕ್ಕೆ ಹೋಗ್ತಾರೆ. ಅವರು ಕೂಡ ಒಬ್ಬ ಅಚ್ಚುಮೆಚ್ಚಿನ ನಾಯಕನಾಗಿರ್ತಾರೆ. ಅದೇ ರೀತಿ ಬಿಸ್ಲರಿ ಅನ್ನೋದು ಒಂದು ಬ್ರ್ಯಾಂಡ್ ನೇಮು, ಕಂಪನಿ ನೇಮು. ನೀರು ಎಲ್ಲ ಕಂಪನಿದು ಇರುತ್ತೆ, ಆದರೆ ಹೋಗಿದ ತಕ್ಷಣ ಯಾರು ಅಕ್ವಾಫಿನ ಕೊಡಿ ಅಂತ ಕೇಳೋದಿಲ್ಲ, ಬಿಸ್ಲರಿ ಕೊಡಿ ಅಂತಲೇ ಕೇಳೋದು. ಬಿಸ್ಲರಿ ವಾಟರ್, ಬಿಸ್ಲರಿ ನೀರು. ಆ ಬಿಸ್ಲರಿ ಅನ್ನೋದು ಎಲ್ಲಿವರೆಗೂ ಅಂತ ಅಂದರೆ ನಮ್ಮ ಮರಳುಗಾಡಲ್ಲೂ ಕೂಡ ಒಂಟೆಗಳಿಗೂ ಆ ಬಿಸ್ಲರಿ ನೀರು ಕುಡಿಸಿ ಅಡ್ವರ್ಟೈಸ್ ತೋರಿಸ್ತಾರೆ. ಆ ಬಿಸ್ಲರಿ ಅನ್ನೋದರಲ್ಲಿ ಆರ್ ಪಕ್ಕ ಐ ಬಂದಿರುತ್ತೆ. ಸೊ ಬಿಸ್ಲರಿಯಲ್ಲಿ ಐ ಅನ್ನೋದು ಎಂಡ್ ಆಗಿರುತ್ತೆ. ಈ ಐ ಅನ್ನೋ ಪದ ಎಂಡ್ ಆದಾಗ ಖಂಡಿತ ಅದು ಬಿಸ್ಲರಿ ಅನ್ನೋದು ಸಣ್ಣ ಮಕ್ಳಿಗೂ ಕೂಡ ಬೇರೆ ಕಂಪ್ನಿ ಗೊತ್ತಿರಲ್ಲ, ಬಿಸ್ಲರಿ ಮಾತ್ರ ಗೊತ್ತಿರುತ್ತೆ. ವಯಸ್ಸಾಗಿರೋರು ಕೇಳಿ ಬಿಸ್ಲರಿ ವಾಟರು ಅಷ್ಟೇ ಗೊತ್ತಿರುತ್ತೆ. ಅದೇ ರೀತಿ ತೇಜಸ್ವಿ ಅಂತ ಅಂದರೆ ತೇಜಸ್ವಿ ಸೂರ್ಯ ಅವ್ರನ್ನ ನೋಡಿರ್ತೀರ. ಅವರೇ ಪರ್ಟಿಕ್ಯುಲರ್ ಅಂತ ಹೇಳ್ತಿಲ್ಲ, ಆದರೂ ಅವರು ಒಂದು ಸಣ್ಣ ವಯಸ್ಸಿಗೆ ಒಂದು ರಾಜಕೀಯದಲ್ಲಿ ಬಹಳಷ್ಟು ಚಾಪನ್ನು ಮೂಡಿಸಿದ್ದಾರೆ. ಅವರ ಹೆಸರಿನ ಒಂದು ತಾಕತ್ತು ಕೂಡ ಅದಾಗಿರುತ್ತೆ. ಅವ್ರ ಹೆಸರಲ್ಲೂ ಕೂಡ ಐ ಅನ್ನೋದು ಎಂಡ್ ಆಗಿರುತ್ತೆ. ಅದೇ ರೀತಿ ರಜನಿ ಅಂತ ಅಂದರೆ ರಜನಿಕಾಂತ್. ತುಂಬ ಜನ ರಜನಿ ಅವರ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ರಜನಿಕಾಂತ್ ಅಂತ ಆದಮೇಲೆ ಅವರು ತುಂಬ ನೇಮು ಫೇಮು, ಅವರು ಎಲ್ಲೋ ಹೋದರು. ಯಾಕಂದರೆ ಅವ್ರು ಕರ್ನಾಟಕದವರೇ ಆಗಿರ್ಬೋದು, ಆದರೆ ಅವರ ಹೆಸರು ಅವ್ರನ್ನ ಬ್ರ್ಯಾಂಡ್ ಆಗಿ ಮಾಡ್ತಾ ಹೋಗ್ತು. ಅವರು ರಾಜಕೀಯಕ್ಕೆ ಬಂದಿಲ್ಲ, ಆದರೆ ಸೂಪರ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದಾರೆ ಇವತ್ತು ತಮಿಳ್ನಾಡಿನಲ್ಲಿ.